ನಮಸ್ತೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ಇನ್ನೂ ಒಂದಷ್ಟು ಬೀಜಗಳನ್ನ ಹಾಕ್ತಿದ್ದೀನಿ. ಇವಾಗ ಮಳೆಗಾಲ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ. ಮಳೆಗಾಲಕ್ಕೆ ಬಳ್ಳಿ ಗಿಡಗಳಿದೆಯಲ್ಲ ಅದು ಚೆನ್ನಾಗಿ ಬರ್ಬೋದು. ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ ಅಂತ ಪಡವಲಕಾಯಿ, ಹೀರೆಕಾಯಿ ಈ ಥರದ್ದು ಒಂದಷ್ಟು ಗಿಡಗಳನ್ನ ಹಾಕ್ಬೇಕಂತಿದ್ದೀನಿ. ಈಗ ಟಬ್ಗಳಲ್ಲಿ ಮೂಲಂಗಿ ಇದೆಲ್ಲ ಹಾಕಿದೆ, ಅದೆಲ್ಲ ಅಷ್ಟು ಚೆನ್ನಾಗಿ ಬಂದಿಲ್ಲ. ಕೆಲವೊಂದು ದಿನ ಸ್ವಲ್ಪ ಟೈಮ್ ತಗೋಬೋದು ಬರೋಕ್ಕೆ. ಅದ್ರ ಜೊತೆಗೆ ಇದು ಕೂಡ ನಾವು ಹಾಕ್ತೀನಿ, ನೋಡೋಣ ಏನಾಗುತ್ತೆ. ಸೊ ಒಂದಷ್ಟು ಖಾಲಿ ಜಾಗ ಇದೆ ನಮ್ಮ ಟಬ್ಗಳಲ್ಲಿ, ಸೊ ಅಲ್ಲೆಲ್ಲ ಒಂದೊಂದು ಬೀಜನ ಹಾಕ್ತಾ ಬರೋಣ. ಸೊ ಇಲ್ಲಿ ಬೀಜಗಳನ್ನ ತೆಗ್ದಿಟ್ಟಿದ್ದೀನಿ. ಪೋಲ್ ಬೀನ್ಸ್ ಇದೆ, ಇದು ಬಾಟ್ಲಲ್ಲಿ ಹಾಕೋಣ. ಗೋರಿಕಾಯಿ, ಇದು ಕೂಡ ಟೊಮೆಟೊ ಎಲ್ಲ ಜಾಸ್ತಿ ಇದೆಲ್ಲ, ಅದರಲ್ಲಿ ಒಂದು ಹಾಕ್ಬೋದು. ಇದು 3 ಇವಾಗ ಹಾಕ್ತಿರೋದು ಮೇನ್ ಆಗಿ. ಸೊ ಇದು ಸೋರೆಕಾಯಿ, ಆಮೇಲೆ ಪಡವಲಕಾಯಿ, ಆಮೇಲೆ ಹೀರೆಕಾಯಿ. ಸೊ ಇಲ್ಲಿ 2 ಬೀಜಗಳನ್ನ ತಗೊಂಡಿದ್ದೀನಿ. ಈ ಕಾಂಬಿನೇಷನ್ ಅಲ್ಲಿ ಹಾಕ್ತಿದ್ದೀನಿ ನಾನು. ಅಗೇನ್ ಇದು ಸುಮ್ಮನೆ ರ್ಯಾಂಡಮ್ ಕಾಂಬಿನೇಷನ್ ಅಲ್ಲಿ ಹಾಕ್ತಿರೋದು. ಆಕ್ಚುಲಿ ಒಂದೇ ಟಬ್ಬಲ್ಲಿ 3 ಹಾಕೋಣ ಅಂತ ಅನ್ಕೊಂಡೆ, ಬಟ್ ಗೊತ್ತಿಲ್ಲ ಅದಕ್ಕೆ ಜಾಗ ಸಾಕಾಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಈಗ ಈ ರೀತಿ ಹಾಕ್ತಿದ್ದೀನಿ. ಇಲ್ಲಿ ಈ ಟಬ್ಬಲ್ಲಿ ನಾವು ಲಾಸ್ಟ್ ಟೈಮು 2 ಪೋಲ್ ಬೀನ್ಸ್ ಹಾಕಿದ್ವಿ. ಇದು ಒಂದು ಮೊಳಕೆ ಬಂದಿದೆ, ಇನ್ನೊಂದು ಇಲ್ಲಿ ಮೊಳಕೆ ಬರ್ತಾ ಇದೆ. ಸೊ ಈಗ ಇನ್ನು ಮಿಕ್ಕಿದ್ದು 2 ಹಾಕೋಣ. ಹಾಗೆ ಜ್ಞಾಪಕ ಇರಲಿ, ಇದರಲ್ಲಿ ನಾವು ಮೂಲಂಗಿ ಕೂಡ ಹಾಕಿದ್ದೀವಿ. ಸೊ ಮೂಲಂಗಿ ಇನ್ನವರೆಗೂ ಕಾಣಿಸ್ತಿಲ್ಲ, ಸೊ ಬರೋವಾಗ ನೋಡ್ಕೊಳ್ಳೋಣ. ಸೊ ಇದರಲ್ಲಿ ನಾನು ಈಗ ಪಡವಲಕಾಯಿ ಹಾಕ್ತಿದ್ದೀನಿ. ಆಮೇಲೆ ಈ ಕಡೆ ಹೀರೆಕಾಯಿ ಹಾಕೋಣ. ಅದರಲ್ಲಿ ಪಡವಲಕಾಯಿ ಮತ್ತು ಹೀರೆಕಾಯಿ ಹಾಕಿದ್ದೀನಿ. ನೆಕ್ಸ್ಟು ಈ ಟಬ್ಬಲ್ಲಿ ಐ ಥಿಂಕ್ ನಾವು ಬೆಂಡೆಕಾಯಿ ಏನೋ ಹಾಕಿದ್ವಿ ಅನಿಸುತ್ತೆ. ಹಾಗೇನು ಅದು ಕೂಡ ಏನೋ ಸದ್ಯಕ್ಕೆ ಬರ್ತಿಲ್ಲ, ಹೊರಗೆ ನೋಡ್ಕೊಳ್ಳೋಣ. ಬಟ್ ಇದರಲ್ಲೂ ಸೇಮ್ ಬಳ್ಳಿ ಗಿಡಗಳನ್ನ ಹಾಕೋಣ. ಸೊ ಇದರಲ್ಲಿ ಸೋರೆಕಾಯಿ ಮತ್ತು ಪಡವಲಕಾಯಿನ ಹಾಕ್ತೀನಿ. ಸೊ ಲಾಸ್ಟ್ ಟೈಮ್ ಇಲ್ಲೆಲ್ಲೋ ಹಾಕ್ದಂಗೆ ಜ್ಞಾಪಕ ನನಗೆ, ಸೊ ಹಾಗಾಗಿ ಈ ಕಡೆ ಹಾಕ್ತಿದ್ದೀನಿ. ಸೊ ಪಡವಲಕಾಯಿನ ಇಲ್ಲಿ ಹಾಕೋಣ. ಸೊ ಇನ್ನು ಮಿಕ್ಕಿರುವ 2 ಬೀಜ ಈ ಟಬ್ಬಲ್ಲಿ ಹಾಕೋಣ ಅಂದ್ಕೊಂಡೆ. ಈ ಟಬ್ಬಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಮೇಲೆಲ್ಲ ಬೇರು ಕಾಣಿಸುತ್ತೆ. ಸೊ ಇದು ಆ್ಯಕ್ಚುಲಿ ಮೋಸ್ಟ್ಲಿ ಇದು ಅವರೆಕಾಯಿ ಗಿಡದ ಬೇರು ಮೇಲೆ ಬಂದಿದೆ ಅನಿಸುತ್ತೆ. ಸೊ ಇಲ್ಲಿ ಹಾಕಿದ್ರೂ ಬೇರೆ ಗಿಡದ್ದು ಬೇರು ಬರೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಹಾಗಾಗಿ ಇದನ್ನು ಹಾಗೆ ಬಿಟ್ಬಿಡೋಣ, ಅವರೆಕಾಯಿ ಚೆನ್ನಾಗಿ ಬರಲಿ. ಬೇರೆ ಏನಾದರೂ ಹಾಕ್ಲಿಕ್ಕೆ ನೋಡೋಣ ಇದರಲ್ಲಿ. ಸೊ ಅದರಲ್ಲಿ ಹಾಕೋ ಬದಲು ಈ ಕ್ರೇಟಲ್ಲಿ ಹಾಕ್ತೀನಿ. ಇದೆಲ್ಲ ಬಂದು ಮೋಸ್ಟ್ಲಿ ಕರ್ಬೂಜ ಹಣ್ಣಿಂದ ಬಳ್ಳಿ ಇರಬೇಕು. ಸೊ ಇದು ಸದ್ಯಕ್ಕೆ ನಮಗೇನು ಬೇಡ, ಅಟ್ಲೀಸ್ಟ್ ನನಗೆ ಬೇಡ. ಸೊ ಇದರಲ್ಲೇ 2 ಹಾಕ್ತೀನಿ ನಾನು. ಒಂದು ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ಬೇರೆ 2 ಕ್ರೇಟಲ್ಲಿ ನಾನು ಈರುಳ್ಳಿ ಮತ್ತು ಕ್ಯಾರೆಟ್ನ ಹಾಕಿದ್ದೀನಿ. ಸೊ ಹಾಗಾಗಿ ಬರೀ ಇದ್ರಲ್ಲಿ ಮಾತ್ರ ಹಾಕ್ತೀನಿ. ಸೊ ಇದು ರಿಮೂವ್ ಮಾಡಿಬಿಡ್ತೀನಿ. ಬೇಜಾರಾಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಈ ಟೊಮೆಟೊ ಗಿಡನೆಲ್ಲ ರೀಟೈನ್ ಮಾಡ್ತೀನಿ, ಯಾಕಂದರೆ ಅದೇನು ಅಷ್ಟು ತೊಂದರೆ ಮಾಡಲ್ಲ ಅನಿಸುತ್ತೆ. ಇದರಲ್ಲಿ ಹೀರೆಕಾಯಿ ಮತ್ತು ಸೋರೆಕಾಯಿ ಇದೆರಡನ್ನು ಹಾಕೋಣ. ಸೊ ಇಲ್ಲೊಂದು